ಆರ್ಎಸ್ಎಸ್ ಪಥಸಂಚಲನಕ್ಕೆ ಅರ್ಜಿ ಹಾಕೋದಕ್ಕೆ ಹೇಳಿದೆ. ಆರ್ಎಸ್ಎಸ್ನವರು ಮೊದಲು ಅರ್ಜಿಯನ್ನ ಹಾಕಬೇಕಲ್ವೇ ಅಂತ. ಅರ್ಜಿ ಹಾಕಲ್ಲ, ಅನುಮತಿ ಪಡೆಯಲ್ಲ ಅಂದ್ರೆ ಹೇಗೆ ಅಂತ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಮೊದಲು ಕೋರ್ಟ್ ಆದೇಶವನ್ನ ಪಾಲನೆ ಮಾಡಿ, ನಾನು ಯಾರ ಮೇಲೂ ಪ್ರಭಾವ ಬೀರೋದಿಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಅರ್ಜಿ ಹಾಕಿ ಅನುಮತಿಯನ್ನ ತಗೊಳ್ಳಿ ಅಂತ ಹೇಳಿದೆ. ಅರ್ಜಿ ಹಾಕಲ್ಲ, ಅನುಮತಿ ಕೊಡಿ ಅಂತಂದ್ರೆ ಹೇಗೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ನಾನು ಯಾರ ಮೇಲೆಯೂ ಕೂಡ ಪ್ರಭಾವ ಬೀರಲ್ಲ, ಇದು ಪ್ರಿಯಾಂಕ್ ಖರ್ಗೆ ಅವರ ಮಾತು. ನಿಮ್ಮ ಈ ಸಂಘಟನೆಯ ಒಬ್ಬ ವ್ಯಕ್ತಿ ಬಾಯಿಗೆ ಬಂದಾಗ ಮಾತಾಡ್ತಾರೆ, ಬೆದರಿಕೆ ಹಾಕ್ತಾರೆ. ಅದಾದ್ಮೇಲೆ ನೀವು ನಮ್ಮನೆಗೆ ಬಂದು ನಾವು ಇರ್ತೀವಿ ಅಂದ್ರೆ ಹೆಂಗ್ ಸಾಧ್ಯ ರೀ? ಇದು ನೀವು ಒಬ್ಬರನ್ನ ಖಂಡಿಸಿದೀರಾ? ಅದನ್ನ ಒಬ್ಬ ಬಿಜೆಪಿ ಲೀಡರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಶೂ ಎಸ್ದಾಗೂ ಕೂಡ ನೀವು ಖಂಡಿಸಿಲ್ಲ. ಇಲ್ಲಿ ಈ ವ್ಯಕ್ತಿ ಅವಾಚ್ಯ ಶಬ್ದದಲ್ಲಿ ನಮಗೆ ಮಾತಾಡದೆ ನಿಂದನೆ ಮಾಡಿ ಬೆದರಿಕೆ ಹಾಕಿ ಯಾರು ಹೇಳ್ತಾರೆ? ನಿಮ್ ಬಿಜೆಪಿ ಅಭ್ಯರ್ಥಿ ಹೇಳ್ತಾನೆ, ಆರ್ಎಸ್ಎಸ್ ಅವರು ಕಟ್ಟರ್ಪಂಥಿ ದೇಶಭಕ್ತರು, ನಿಮ್ ಮನೆಗೂ ಬಂದ್ರು ಬರಬಹುದು ಅಂತ ಹೇಳ್ತಾರೆ. ಒಬ್ರನ್ನ ಹೇಳಿದ್ ಸರಿಯಲ್ಲ ಅಂತ ಹೇಳಿದಿರಿ. ಅಷ್ಟು ಭಯ ಇದೆಯಾ ನಿಮ್ಗೆ ಈ ಸಂಘಟನೆ ಅಂದ್ರೆ? ಯಾವನೋ 20-30 ಕೇಸ್ ಇರೋನಿಗೆ ನೀವು ಟಿಕೆಟ್ ಕೊಡ್ತೀರಾ? ಅವ್ನು ಹಂಗ್ ಮಾತಾಡಿದ್ರೆ ನಿಮ್ಗೆ ಅವರಿಗೆ ಅವ್ನು ಹೇಳೋದು ಸರಿ ಇಲ್ಲ ಅಂತಾನೂ ಕೂಡ ನಿಮ್ಗೆ ಹೇಳ ಏನು ಶಕ್ತಿ ಇಲ್ಲ ಅಂದ್ರೆ ಐ ಪಿಟಿ ಯು. ನಮ್ದು ನಿಮ್ದು ಏನೋ ಐಡಿಯಾಲಜಿಕಲ್ ಡಿಫರೆನ್ಸ್ ಇರ್ಬೋದು. ನಮ್ಮವ್ರು ಯಾರನ್ನ ಬೈದ್ರೆ ನಿಮ್ಗೆ ಅದು ತಪ್ಪು ಅಂತ ನಾನು ಹೇಳೋ ಶಕ್ತಿ ಇದೆ ನಮ್ಗೆ. ಸರಿ ಅಲ್ಲ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅವ್ರವ್ರ ಏನೋ ಅವ್ರದಾದಂತ ಒಂದು ಐಡಿಯಾಲಜಿ ಇರ್ತದೆ, ಅವರಿಗೆ ಅವ್ರದಾದಂತ ಒಂದು ರೀತಿ ನೀತಿ ಇರ್ತದೆ. ಆ ಐಡಿಯಾಲಜಿ ವಿರುದ್ಧ ಇರಬಹುದು, ನಮ್ಮ ವಿಚಾರ ಬೇರೆ ಇರಬಹುದು. ಬಟ್ ನೋಬಡಿ ಗಿವ್ಸ್ ಯು ದ ರೈಟ್ ಟು ಸ್ಕೋಲ್ಡ್ ಯುವರ್ ಫ್ಯಾಮಿಲಿ, ಟು ಥ್ರೆಟನ್. ಅದು ತಪ್ಪು ಅಂತ ಯಾರಾದ್ರೂ ಹೇಳಿದಾರ? ಬರ್ಲಿ ಸರ್, ಸ್ವಾಗತ. ಕಲಬುರಗಿಗೆ ಸ್ವಾಗತ. ಇದೇನು ಮೊದಲೇ ಸರಿ ಮಾಡ್ತಾ ಇಲ್ಲ ಅಲ್ಲ. ಕೋರ್ಟ್ ಏನ್ ಹೇಳಿದೆ, ಮತ್ತೊಮ್ಮೆ ಅರ್ಜಿ ಹಾಕಿ ಅಲ್ಲಿ ಲೋಕಲ್ ಅಲ್ಲಿ ಪರಿಸ್ಥಿತಿ ಹೇಗಿದೆ ಗಮನಿಸ್ಬಿಟ್ಟು ಕೊಡ್ತಾರ, ತಿರಸ್ಕಾರ ಮಾಡ್ತಾರೆ, ನೋಡೋಣ ಅಂತ ಹೇಳಿದ್ದಾರೆ. ನಾವು ಕೇಳೋದು ತಪ್ಪ ಸರ್? ನೀವೇ ಹೇಳಿ. ಆಸ್ ಅ ಗವರ್ಮೆಂಟ್ ಈಗ ನಾನು ಮಾಡ್ಬೇಕಂದ್ರೆ ನಾನು ಕೊಡ್ಬೇಕಲ್ಲ. ನಾನು ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅರ್ಜಿ ಹಾಕೋದಕ್ಕೆ ಹೇಳಿದೆ. ಆರ್ಎಸ್ಎಸ್ನವರು ಮೊದಲು ಅರ್ಜಿಯನ್ನ ಹಾಕಬೇಕಲ್ವೇ ಅಂತ. ಅರ್ಜಿ ಹಾಕಲ್ಲ, ಅನುಮತಿ ಪಡೆಯಲ್ಲ ಅಂದ್ರೆ ಹೇಗೆ ಅಂತ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಮೊದಲು ಕೋರ್ಟ್ ಆದೇಶವನ್ನ ಪಾಲನೆ ಮಾಡಿ, ನಾನು ಯಾರ ಮೇಲೂ ಪ್ರಭಾವ ಬೀರೋದಿಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಅರ್ಜಿ ಹಾಕಿ ಅನುಮತಿಯನ್ನ ತಗೊಳ್ಳಿ ಅಂತ ಹೇಳಿದೆ. ಅರ್ಜಿ ಹಾಕಲ್ಲ, ಅನುಮತಿ ಕೊಡಿ ಅಂತಂದ್ರೆ ಹೇಗೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ನಾನು ಯಾರ ಮೇಲೆಯೂ ಕೂಡ ಪ್ರಭಾವ ಬೀರಲ್ಲ, ಇದು ಪ್ರಿಯಾಂಕ್ ಖರ್ಗೆ ಅವರ ಮಾತು. ನಿಮ್ಮ ಈ ಸಂಘಟನೆಯ ಒಬ್ಬ ವ್ಯಕ್ತಿ ಬಾಯಿಗೆ ಬಂದಾಗ ಮಾತಾಡ್ತಾರೆ, ಬೆದರಿಕೆ ಹಾಕ್ತಾರೆ. ಅದಾದ್ಮೇಲೆ ನೀವು ನಮ್ಮನೆಗೆ ಬಂದು ನಾವು ಇರ್ತೀವಿ ಅಂದ್ರೆ ಹೆಂಗ್ ಸಾಧ್ಯ ರೀ? ಇದು ನೀವು ಒಬ್ಬರನ್ನ ಖಂಡಿಸಿದೀರಾ? ಅದನ್ನ ಒಬ್ಬ ಬಿಜೆಪಿ ಲೀಡರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಶೂ ಎಸ್ದಾಗೂ ಕೂಡ ನೀವು ಖಂಡಿಸಿಲ್ಲ. ಇಲ್ಲಿ ಈ ವ್ಯಕ್ತಿ ಅವಾಚ್ಯ ಶಬ್ದದಲ್ಲಿ ನಮಗೆ ಮಾತಾಡದೆ ನಿಂದನೆ ಮಾಡಿ ಬೆದರಿಕೆ ಹಾಕಿ ಯಾರು ಹೇಳ್ತಾರೆ? ನಿಮ್ ಬಿಜೆಪಿ ಅಭ್ಯರ್ಥಿ ಹೇಳ್ತಾನೆ, ಆರ್ಎಸ್ಎಸ್ ಅವರು ಕಟ್ಟರ್ಪಂಥಿ ದೇಶಭಕ್ತರು, ನಿಮ್ ಮನೆಗೂ ಬಂದ್ರು ಬರಬಹುದು ಅಂತ ಹೇಳ್ತಾರೆ. ಒಬ್ರನ್ನ ಹೇಳಿದ್ ಸರಿಯಲ್ಲ ಅಂತ ಹೇಳಿದಿರಿ. ಅಷ್ಟು ಭಯ ಇದೆಯಾ ನಿಮ್ಗೆ ಈ ಸಂಘಟನೆ ಅಂದ್ರೆ? ಯಾವನೋ 20-30 ಕೇಸ್ ಇರೋನಿಗೆ ನೀವು ಟಿಕೆಟ್ ಕೊಡ್ತೀರಾ? ಅವ್ನು ಹಂಗ್ ಮಾತಾಡಿದ್ರೆ ನಿಮ್ಗೆ ಅವರಿಗೆ ಅವ್ನು ಹೇಳೋದು ಸರಿ ಇಲ್ಲ ಅಂತಾನೂ ಕೂಡ ನಿಮ್ಗೆ ಹೇಳ ಏನು ಶಕ್ತಿ ಇಲ್ಲ ಅಂದ್ರೆ ಐ ಪಿಟಿ ಯು. ನಮ್ದು ನಿಮ್ದು ಏನೋ ಐಡಿಯಾಲಜಿಕಲ್ ಡಿಫರೆನ್ಸ್ ಇರ್ಬೋದು. ನಮ್ಮವ್ರು ಯಾರನ್ನ ಬೈದ್ರೆ ನಿಮ್ಗೆ ಅದು ತಪ್ಪು ಅಂತ ನಾನು ಹೇಳೋ ಶಕ್ತಿ ಇದೆ ನಮ್ಗೆ. ಸರಿ ಅಲ್ಲ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅವ್ರವ್ರ ಏನೋ ಅವ್ರದಾದಂತ ಒಂದು ಐಡಿಯಾಲಜಿ ಇರ್ತದೆ, ಅವರಿಗೆ ಅವ್ರದಾದಂತ ಒಂದು ರೀತಿ ನೀತಿ ಇರ್ತದೆ. ಆ ಐಡಿಯಾಲಜಿ ವಿರುದ್ಧ ಇರಬಹುದು, ನಮ್ಮ ವಿಚಾರ ಬೇರೆ ಇರಬಹುದು. ಬಟ್ ನೋಬಡಿ ಗಿವ್ಸ್ ಯು ದ ರೈಟ್ ಟು ಸ್ಕೋಲ್ಡ್ ಯುವರ್ ಫ್ಯಾಮಿಲಿ, ಟು ಥ್ರೆಟನ್. ಅದು ತಪ್ಪು ಅಂತ ಯಾರಾದ್ರೂ ಹೇಳಿದಾರ? ಬರ್ಲಿ ಸರ್, ಸ್ವಾಗತ. ಕಲಬುರಗಿಗೆ ಸ್ವಾಗತ. ಇದೇನು ಮೊದಲೇ ಸರಿ ಮಾಡ್ತಾ ಇಲ್ಲ ಅಲ್ಲ. ಕೋರ್ಟ್ ಏನ್ ಹೇಳಿದೆ, ಮತ್ತೊಮ್ಮೆ ಅರ್ಜಿ ಹಾಕಿ ಅಲ್ಲಿ ಲೋಕಲ್ ಅಲ್ಲಿ ಪರಿಸ್ಥಿತಿ ಹೇಗಿದೆ ಗಮನಿಸ್ಬಿಟ್ಟು ಕೊಡ್ತಾರ, ತಿರಸ್ಕಾರ ಮಾಡ್ತಾರೆ, ನೋಡೋಣ ಅಂತ ಹೇಳಿದ್ದಾರೆ. ನಾವು ಕೇಳೋದು ತಪ್ಪ ಸರ್? ನೀವೇ ಹೇಳಿ. ಆಸ್ ಅ ಗವರ್ಮೆಂಟ್ ಈಗ ನಾನು ಮಾಡ್ಬೇಕಂದ್ರೆ ನಾನು ಕೊಡ್ಬೇಕಲ್ಲ. ನಾನು ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅರ್ಜಿ ಹಾಕೋದಕ್ಕೆ ಹೇಳಿದೆ. ಆರ್ಎಸ್ಎಸ್ನವರು ಮೊದಲು ಅರ್ಜಿಯನ್ನ ಹಾಕಬೇಕಲ್ವೇ ಅಂತ.
ಅರ್ಜಿ ಹಾಕಲ್ಲ, ಅನುಮತಿ ಪಡೆಯಲ್ಲ ಅಂದ್ರೆ ಹೇಗೆ ಅಂತ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಮೊದಲು ಕೋರ್ಟ್ ಆದೇಶವನ್ನ ಪಾಲನೆ ಮಾಡಿ, ನಾನು ಯಾರ ಮೇಲೂ ಪ್ರಭಾವ ಬೀರೋದಿಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಅರ್ಜಿ ಹಾಕಿ ಅನುಮತಿಯನ್ನ ತಗೊಳ್ಳಿ ಅಂತ ಹೇಳಿದೆ, ಅರ್ಜಿ ಹಾಕಲ್ಲ ಅನುಮತಿ ಕೊಡಿ ಅಂತಂದ್ರೆ ಹೇಗೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ನಾನು ಯಾರ ಮೇಲೆಯೂ ಕೂಡ ಪ್ರಭಾವ ಬೀರಲ್ಲ, ಇದು ಪ್ರಿಯಾಂಕ್ ಖರ್ಗೆ ಅವ್ರ ಮಾತು. ನಿಮ್ಮ ಈ ಸಂಘಟನೆಯ ಒಬ್ಬ ವ್ಯಕ್ತಿ ಬಾಯಿಗೆ ಬಂದಾಗ ಮಾತಾಡ್ತಾರೆ, ಬೆದರಿಕೆ ಹಾಕ್ತಾರೆ. ಅದಾದ್ಮೇಲೆ ನೀವು ನಮ್ಮನೆಗೆ ಬಂದು ನಾವು ಇರ್ತೀವಿ ಅಂದ್ರೆ ಹೆಂಗ್ ಸಾಧ್ಯ ರೀ ಇದು? ನೀವು ಒಬ್ಬರನ್ನ ಖಂಡಿಸಿದೀರಾ ಅದನ್ನ? ಒಬ್ಬ ಬಿಜೆಪಿ ಲೀಡರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಶೂ ಎಸ್ದಾಗೂ ಕೂಡ ನೀವು ಖಂಡಿಸಿಲ್ಲ. ಇಲ್ಲಿ ಈ ವ್ಯಕ್ತಿ ಅವಾಚ್ಯ ಶಬ್ದದಲ್ಲಿ ನಮಗೆ ಮಾತಾಡದೆ ನಿಂದನೆ ಮಾಡಿ ಬೆದರಿಕೆ ಹಾಕಿ ಯಾರು ಹೇಳ್ತಾರೆ? ನಿಮ್ ಬಿಜೆಪಿ ಅಭ್ಯರ್ಥಿ ಹೇಳ್ತಾನೆ, ಈ RSS ಅವರು ಕಟ್ಟರ್ಪಂಥಿ ದೇಶಭಕ್ತರು, ನಿಮ್ ಮನೆಗೂ ಬಂದ್ರು ಬರಬಹುದು ಅಂತ ಹೇಳ್ತಾರೆ. ಒಬ್ರನ್ನ ಹೇಳಿದ್ ಸರಿಯಲ್ಲ ಅಂತ ಹೇಳಿದಿರಿ. ಅಷ್ಟು ಭಯ ಇದೆಯಾ ನಿಮ್ಗೆ ಈ ಸಂಘಟನೆ ಅಂದ್ರೆ? ಯಾವನೋ 20-30 ಕೇಸ್ ಇರೋನಿಗೆ ನೀವು ಟಿಕೆಟ್ ಕೊಡ್ತೀರಾ? ಅವ್ನು ಹಂಗ್ ಮಾತಾಡಿದ್ರೆ ನಿಮ್ಗೆ ಅವರಿಗೆ ಅವ್ನು ಹೇಳೋದ್ ಸರಿ ಇಲ್ಲ ಅಂತಾನೂ ಕೂಡ ನಿಮ್ಗೆ ಹೇಳ ಏನು ಶಕ್ತಿ ಇಲ್ಲ ಅಂದ್ರೆ ಐ ಪಿಟಿ ಯು. ನಮ್ದು ನಿಮ್ದು ಏನೋ ಐಡಿಯಾಲಜಿಕಲ್ ಡಿಫರೆನ್ಸ್ ಇರ್ಬೋದು. ನಮ್ಮವ್ರು ಯಾರನ್ನ ಬೈದ್ರೆ ನಿಮ್ಗೆ ಅದು ತಪ್ಪು ಅಂತ ನಾನು ಹೇಳೋ ಶಕ್ತಿ ಇದೆ ನಮ್ಗೆ. ಸರಿಯಲ್ಲ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅವ್ರವ್ರ ಏನೋ ಅವ್ರದಾದಂತ ಒಂದು ಐಡಿಯಾಲಜಿ ಇರ್ತದೆ, ಅವ್ರದಾದಂತ ಒಂದು ರೀತಿ ನೀತಿ ಇರ್ತದೆ. ಆ ಐಡಿಯಾಲಜಿ ವಿರುದ್ಧ ಇರಬಹುದು, ನಮ್ಮ ವಿಚಾರ ನಿಮ್ಮ ವಿಚಾರ ಬೇರೆ ಇರಬಹುದು. ಬಟ್ ನೋಬಡಿ ಗಿವ್ಸ್ ಯು ದ ರೈಟ್ ಟು ಸ್ಕೋಲ್ಡ್ ಯುವರ್ ಫ್ಯಾಮಿಲಿ, ಟು ಥ್ರೆಟನ್. ಅದು ತಪ್ಪು ಅಂತ ಯಾರಾದ್ರೂ ಹೇಳಿದಾರ? ಬರ್ಲಿ ಸರ್, ಸ್ವಾಗತ. ಕಲಬುರಗಿಗೆ ಸ್ವಾಗತ. ಇದೇನು ಮೊದಲೇ ಸರಿ ಮಾಡ್ತಾ ಇಲ್ಲ ಅಲ್ಲ. ಕೋರ್ಟ್ ಏನ್ ಹೇಳಿದೆ, ಮತ್ತೊಮ್ಮೆ ಅರ್ಜಿ ಹಾಕಿ ಅಲ್ಲಿ ಲೋಕಲ್ ಅಲ್ಲಿ ಪರಿಸ್ಥಿತಿ ಹೇಗಿದೆ ಗಮನಿಸ್ಬಿಟ್ಟು ಕೊಡ್ತಾರ, ತಿರಸ್ಕಾರ ಮಾಡ್ತಾರ ನೋಡೋಣ ಅಂತ ಹೇಳಿದ್ದಾರೆ. ನಾವು ಕೇಳೋದ್ ತಪ್ಪ ಸರ್? ನೀವೇ ಹೇಳಿ. ಆಸ್ ಅ ಗವರ್ಮೆಂಟ್ ಈಗ ನಾನು ಮಾಡ್ಬೇಕಂದ್ರೆ ನಾನು ಕೊಡ್ಬೇಕಲ್ಲ. ನಾನು ಪ್ರಿಯಾಂಕ್ ಖರ್ಗೆ RSS ಪಥಸಂಚಲನಕ್ಕೆ ಅರ್ಜಿ ಹಾಕೋದಕ್ಕೆ ಹೇಳಿದೆ. RSSನವರು ಮೊದಲು ಅರ್ಜಿಯನ್ನ ಹಾಕಬೇಕಲ್ವೇ ಅಂತ. ಅರ್ಜಿ ಹಾಕಲ್ಲ, ಅನುಮತಿ ಪಡೆಯಲ್ಲ ಅಂದ್ರೆ ಹೇಗೆ ಅಂತ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಮೊದಲು ಕೋರ್ಟ್ ಆದೇಶವನ್ನ ಪಾಲನೆ ಮಾಡಿ, ನಾನು ಯಾರ ಮೇಲೂ ಪ್ರಭಾವ ಬೀರೋದಿಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಅರ್ಜಿ ಹಾಕಿ ಅನುಮತಿಯನ್ನ ತಗೊಳ್ಳಿ ಅಂತ ಹೇಳಿದೆ, ಅರ್ಜಿ ಹಾಕಲ್ಲ ಅನುಮತಿ ಕೊಡಿ ಅಂತಂದ್ರೆ ಹೇಗೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ನಾನು ಯಾರ ಮೇಲೆಯೂ ಕೂಡ ಪ್ರಭಾವ ಬೀರಲ್ಲ, ಇದು ಪ್ರಿಯಾಂಕ್ ಖರ್ಗೆ ಅವ್ರ ಮಾತು. ನಿಮ್ಮ ಈ ಸಂಘಟನೆಯ ಒಬ್ಬ ವ್ಯಕ್ತಿ ಬಾಯಿಗೆ ಬಂದಾಗ ಮಾತಾಡ್ತಾರೆ, ಬೆದರಿಕೆ ಹಾಕ್ತಾರೆ. ಅದಾದ್ಮೇಲೆ ನೀವು ನಮ್ಮನೆಗೆ ಬಂದು ನಾವು ಇರ್ತೀವಿ ಅಂದ್ರೆ ಹೆಂಗ್ ಸಾಧ್ಯ ರೀ ಇದು? ನೀವು ಒಬ್ಬರನ್ನ ಖಂಡಿಸಿದೀರಾ ಅದನ್ನ? ಒಬ್ಬ ಬಿಜೆಪಿ ಲೀಡರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಶೂ ಎಸ್ದಾಗೂ ಕೂಡ ನೀವು ಖಂಡಿಸಿಲ್ಲ. ಇಲ್ಲಿ ಈ ವ್ಯಕ್ತಿ ಅವಾಚ್ಯ ಶಬ್ದದಲ್ಲಿ ನಮಗೆ ಮಾತಾಡದೆ ನಿಂದನೆ ಮಾಡಿ ಬೆದರಿಕೆ ಹಾಕಿ ಯಾರು ಹೇಳ್ತಾರೆ? ನಿಮ್ ಬಿಜೆಪಿ ಅಭ್ಯರ್ಥಿ ಹೇಳ್ತಾನೆ, ಈ RSS ಅವರು ಕಟ್ಟರ್ಪಂಥಿ ದೇಶಭಕ್ತರು, ನಿಮ್ ಮನೆಗೂ ಬಂದ್ರು ಬರಬಹುದು ಅಂತ ಹೇಳ್ತಾರೆ. ಒಬ್ರನ್ನ ಹೇಳಿದ್ ಸರಿಯಲ್ಲ ಅಂತ ಹೇಳಿದಿರಿ. ಅಷ್ಟು ಭಯ ಇದೆಯಾ ನಿಮ್ಗೆ ಈ ಸಂಘಟನೆ ಅಂದ್ರೆ? ಯಾವನೋ 20-30 ಕೇಸ್ ಇರೋನಿಗೆ ನೀವು ಟಿಕೆಟ್ ಕೊಡ್ತೀರಾ? ಅವ್ನು ಹಂಗ್ ಮಾತಾಡಿದ್ರೆ ನಿಮ್ಗೆ ಅವರಿಗೆ ಅವ್ನು ಹೇಳೋದ್ ಸರಿ ಇಲ್ಲ ಅಂತಾನೂ ಕೂಡ ನಿಮ್ಗೆ ಹೇಳ ಏನು ಶಕ್ತಿ ಇಲ್ಲ ಅಂತ.